ನಮ್ಮ ಇವತ್ತಿನ ಈ ವೇಗದ ಜೀವನ ಇದೆಯಲ್ಲ, ಇದರಲ್ಲಿ ಬಹುತೇಕ ಎಲ್ಲರಿಗೂ ಬೇಕಾಗಿರೋದು ಒಂದೇ, ಒಂದು ಸ್ವಲ್ಪ ನೆಮ್ಮದಿ ಅಲ್ವಾ? ಸರಿ, ಹಾಗಾದರೆ ಇವತ್ತು ನಾವು ವೇದಿಕ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಇದೊಂದು ಪುರಾತನ ಜ್ಞಾನದ ಭಂಡಾರ. ನಮ್ಮ ಇವತ್ತಿನ ಆಧುನಿಕ ಸಮಸ್ಯೆಗಳಿಗೆ ಇದು ಹೇಗೆ ಒಂದು ದಾರಿ ತೋರಿಸುತ್ತೆ ಅಂತ ನೋಡೋಣ. ನೋಡಿ, ವೇದಿಕ್ ಸ್ಪೇಸ್ ಅಂದ್ರೆ ಅದು ಕೇವಲ ಒಂದು ವೆಬ್ಸೈಟ್ ಅಥವಾ ಆ್ಯಪ್ ಅಂತ ತಿಳ್ಕೊಬೇಡಿ. ಅದಕ್ಕಿಂತ ತುಂಬಾನೇ ಹೆಚ್ಚು. ಈಗಿನ ಡಿಜಿಟಲ್ ಗದ್ದಲದ ಮಧ್ಯೆ ಇದೊಂದು ಶಾಂತಿಯ ದ್ವೀಪ ಇದ್ದಾಗೆ. ಇಲ್ಲಿ ಪಠಣ, ಉಸಿರಾಟ ಮತ್ತೆ ಧ್ಯಾನ ಇವುಗಳ ಮೂಲಕ ನಮಗೆ ನಮ್ಮ ಜೊತೆಗೆ ಒಂದು ಸಂಪರ್ಕ ಸಿಗತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಫೋನ್ಗಳು ಸುಮ್ಮನೆ ಇರೋದಿಲ್ಲ. ಇಮೇಲ್ಗಳು, ನೋಟಿಫಿಕೇಷನ್ಗಳು ಬರ್ತಾನೇ ಇರ್ತವೆ. ಈ ಡಿಜಿಟಲ್ ಗದ್ದಲದಲ್ಲಿ ನಮ್ಮ ಒಳಗಿನ ಶಾಂತಿಯನ್ನು ಹುಡುಕೋದು ಹೇಗೆ? ಇದು ಬಹುಶಃ ನಮ್ಮ ಕಾಲದ ಅತಿ ದೊಡ್ಡ ಸವಾಲು ಅಲ್ವಾ? ಹಾಗಾದ್ರೆ ಈ ಡಿಜಿಟಲ್ ಕೋಲಾಹಲಕ್ಕೇನಾದ್ರೂ ಪರಿಹಾರ ಇದೆಯಾ? ಖಂಡಿತ ಇದೆ. ಅದೇ ವೇದಿಕ್ ಸ್ಪೇಸ್. ಈ ವೇದಿಕೆ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಈಗ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಇದರ ಮುಖ್ಯ ಉದ್ದೇಶ ತುಂಬಾ ಸರಳ, ಆದರೆ ಬಹಳ ಶಕ್ತಿಯುತವಾದದ್ದು. ಸಾವಿರಾರು ವರ್ಷಗಳ ಹಳೆಯ ನಮ್ಮ ಸನಾತನ ಧರ್ಮದ ಜ್ಞಾನ ಇದೆಯಲ್ಲ, ಅದನ್ನ ನಮ್ಮ ಇವತ್ತಿನ ಲೈಫ್ಗೆ ಹೇಗೆ ಅಳವಡಿಸ್ಕೊಳ್ಬೋದು, ಹೇಗೆ ಪ್ರಾಕ್ಟಿಕಲ್ ಆಗಿ ಬಳಸ್ಬೋದು ಅಂತ ತಿಳಿಸೋದು. ಅಂದರೆ ಹಳೆಯ ಜ್ಞಾನವನ್ನ ಹೊಸ ಬದುಕಿಗೆ ಜೋಡಿಸುವ ಒಂದು ಸೇತುವೆ ಇದು. ಯಾವುದೇ ಒಂದು ಸಂಸ್ಥೆಯ ಪ್ರಾಣ ಇರೋದು ಅದರ ಮೌಲ್ಯಗಳಲ್ಲಿ. ವೇದಿಕ್ ಸ್ಪೇಸ್ ಕೂಡ ಹಾಗೇನೆ. ಇಲ್ಲಿ ಯಾವುದೇ ಲಾಭದ ಉದ್ದೇಶ ಇಲ್ಲ. ಜ್ಞಾನವನ್ನ ಎಲ್ಲರಿಗೂ ಮುಕ್ತವಾಗಿ ಹಂಚಲಾಗತ್ತೆ. ನಮ್ಮ ಪವಿತ್ರ ಕಲೆಗಳಿಗೆ ಬೆಂಬಲ ಸಿಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೇ ಆದ್ರೂ ಸರಿ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡೋಕೆ ಇಲ್ಲಿ ಅವಕಾಶ ಇದೆ. ಸರಿ, ಹಾಗಾದ್ರೆ ವೇದಿಕ್ ಸ್ಪೇಸ್ ಅನುಭವದ ಅಸಲಿ ತಿರುಳು ಏನು? ಅದರ ಹೃದಯ ಭಾಗ ಯಾವುದು? ಅದುವೇ ಸಾಧನ. ಬನ್ನಿ, ಈ ಆಂತರಿಕ ಪಯಣದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇದರ ಅಡಿಪಾಯ ಅದೇ ವಿಷ್ಣು ಸಹಸ್ರನಾಮ ಸಾಧನ. ಶಾರ್ಟಾಗಿ ಹೇಳೋದಾದ್ರೆ VSS. ಇದು ಸುಮ್ಮನೆ ಶ್ಲೋಕಗಳನ್ನೇ ಹೇಳೋದು ಮಾತ್ರ ಅಲ್ಲ, ಬದಲಿಗೆ ವಿಷ್ಣುವಿನ ಆ 1000 ಪವಿತ್ರ ಹೆಸರುಗಳ ಮೂಲಕ ನಮ್ಮ ಒಳಗಿರುವ ದೈವಿಕತೆಯನ್ನು ಹುಡುಕುವ ಒಂದು ಅದ್ಭುತವಾದ ಪ್ರಯಾಣ. VSS ಅಂದ್ರೆ ಒಂದೇ ಒಂದು ಅಭ್ಯಾಸ ಅಲ್ಲ, ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ನೋಡಿ, ಇದರಲ್ಲಿ ಏನೇನಿದೆ ಅಂದ್ರೆ, ಮೊದಲನೇದಾಗಿ ಸರಿಯಾದ ಸಂಸ್ಕೃತ ಉಚ್ಚಾರಣೆಯೊಂದಿಗೆ ಪಠಣ. ಎರಡನೇದು ಪ್ರಜ್ಞಾಪೂರ್ವಕವಾಗಿ ಉಸಿರಾಡೋದು ಅಂದ್ರೆ ಪ್ರಾಣಾಯಾಮ. ಮೂರನೇದು ಶಕ್ತಿಯುತವಾದ ಮುದ್ರೆಗಳು. ಮತ್ತು ಕೊನೆಯದಾಗಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವ ಧ್ಯಾನ. ಇವೆಲ್ಲ ಸೇರಿ ನಮ್ಮಲ್ಲಿ ಒಂದು ಆಂತರಿಕ ಸಮತೋಲನವನ್ನು ತರ್ತವೆ. ಓಕೆ, ಈ ಪ್ರಾಚೀನ ಅಭ್ಯಾಸವನ್ನ ಮಾಡೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ನಿಜವಾಗಿಯೂ ಯಾವೆಲ್ಲ ಬದಲಾವಣೆಗಳಾಗ್ಬೋದು? ಬನ್ನಿ, ಇದರ ಪ್ರಯೋಜನಗಳೇನು ಅಂತ ಈಗ ನೋಡೋಣ. ಮೊದಲನೆಯ ಮತ್ತು ಬಹುಶಃ ಎಲ್ರಿಗೂ ಬೇಕಾಗಿರುವ ಪ್ರಯೋಜನ ಅಂದ್ರೆ ಶಾಂತಿ. ಈ ಅಭ್ಯಾಸದಿಂದ ನಮ್ಮ ದೇಹಕ್ಕೆ ಒಂದು ಆಳವಾದ ವಿಶ್ರಾಂತಿ ಸಿಗುತ್ತೆ. ಅಷ್ಟೇ ಅಲ್ಲ, ಯಾವಾಗಲೂ ಚಡಪಡಿಸೋ ಮನಸ್ಸು ಕೂಡ ನಿಧಾನವಾಗಿ ಶಾಂತವಾಗುತ್ತೆ. ಒಂದು ರೀತಿ ಭಾವನಾತ್ಮಕ ಸ್ಥಿರತೆ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಹೇಳಿ? ಇನ್ನು ಎರಡನೇ ಪ್ರಯೋಜನ, ನಮ್ಮ ಸಹನ ಶಕ್ತಿ ಹೆಚ್ಚಾಗತ್ತೆ. ಅಂದ್ರೆ ಜೀವನದಲ್ಲಿ ಬರುವ ಸವಾಲುಗಳನ್ನ, ಒತ್ತಡವನ್ನ ಧೈರ್ಯವಾಗಿ ಎದುರಿಸೋಕೆ ಬೇಕಾದ ಒಂದು ಆಂತರಿಕ ಶಕ್ತಿ ಇದರಿಂದ ಸಿಗುತ್ತೆ. ಇಷ್ಟೇ ಅಲ್ಲ, ಇದು ನಮ್ಮ ಸ್ಮರಣ ಶಕ್ತಿ ಮತ್ತು ವಿವೇಕ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತೆ. ಇದರಿಂದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋಕೆ ತುಂಬಾನೇ ಸಹಾಯ ಆಗುತ್ತೆ. ಮತ್ತೊಂದು ಅದ್ಭುತವಾದ ವಿಷಯ ಅಂದ್ರೆ ಇದು ನಮ್ಮೊಳಗಿನ ಪ್ರತಿಭೆಯನ್ನ ಅಂದ್ರೆ ಸೃಜನಶೀಲತೆಯನ್ನ ಜಾಗೃತಗೊಳಿಸುತ್ತೆ. ಇದರಿಂದ ಹೊಸ ಹೊಸ ದೃಷ್ಟಿಕೋನಗಳು, ಹೊಸ ಆಲೋಚನೆಗಳು ಹುಟ್ಟುಕೊಳ್ಳಕ್ಕೆ ಶುರುವಾಗುತ್ತೆ. ಇಲ್ಲಿವರೆಗೂ ವೈಯಕ್ತಿಕ ಅಭ್ಯಾಸದ ಬಗ್ಗೆ ಮಾತಾಡಿದ್ವಿ. ಆದರೆ ವೇದಿಕ್ ಸ್ಪೇಸ್ ಅಂದ್ರೆ ಕೇವಲ ಅಷ್ಟೇ ಅಲ್ಲ, ಅದೊಂದು ಸಮುದಾಯ ಕೂಡ. ಒಟ್ಟಿಗೆ ಸೇರಿ ಬೆಳೆಯೋದ್ರಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ ಅಲ್ವಾ? ಹಾಗಾದ್ರೆ ಈ ಸಮುದಾಯದ ಬಗ್ಗೆ ಈಗ ನೋಡೋಣ. ವೇದಿಕ್ ಸ್ಪೇಸ್ನಲ್ಲಿ ಎಲ್ಲಾ ವಯೋಮಾನದವರಿಗೂ ಏನಾದರೂ ಒಂದು ವಿಶೇಷ ಇದೆ. ದೊಡ್ಡವರಿಗೆ ವಿಷ್ಣು ಸಹಸ್ರನಾಮ ಸಾಧನ ಇದ್ರೆ, ಮಕ್ಕಳಿಗಾಗಿ ಬಾಲ ಸಂಸ್ಕಾರ ಅನ್ನೋ ಒಂದು ಅದ್ಭುತವಾದ ಉಪಕ್ರಮ ಇದೆ. ಇದರಲ್ಲಿ ಕಥೆಗಳು, ಸ್ತೋತ್ರಗಳು, ಧ್ಯಾನದ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಹೇಳ್ಕೊಡಲಾಗತ್ತೆ. ಸಾಧನೆ ಒಂದೇ ಅಲ್ಲ, ವೇದಿಕ್ ಸ್ಪೇಸ್ ನಮ್ಮ ಸಂಸ್ಕೃತಿಯನ್ನ ಉಳಿಸೋ ಕೆಲಸವನ್ನೂ ಮಾಡ್ತಿದೆ. ಉದಾಹರಣೆಗೆ, ವೇಷಗಾರರಂತಹ ಅಳಿವಿನಂಚಿನಲ್ಲಿರುವ ಜಾನಪದ ಕಲೆಗಳಿಗೆ ಬೆಂಬಲ ನೀಡೋದು, ಹಾಗೆ ಪವಿತ್ರ ಕ್ಷೇತ್ರಗಳಿಗೆ ಯಾತ್ರೆಗಳನ್ನು ಆಯೋಜೋದು. ಈ ಮೂಲಕ ನಮ್ಮ ಪರಂಪರೆಯ ಜೊತೆ ನಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಲಾಗ್ತಿದೆ. ಸರಿ, ಇಷ್ಟೊತ್ತು ವೇದಿಕ್ ಸ್ಪೇಸ್ ಅಂದ್ರೇನು, ಅದರ ಉದ್ದೇಶ ಏನು, ಅಲ್ಲೇನೆಲ್ಲ ಇದೆ ಅಂತ ತಿಳ್ಕೊಂಡ್ವಿ. ಈಗ ಈ ಇಡೀ ಪಯಣದ ಬಗ್ಗೆ ಕೊನೆಯದಾಗಿ ಒಂದು ಮಾತು ಹೇಳಿ ಈ ವಿವರಣೆಯನ್ನ ಮುಗಿಸೋಣ. ತುಂಬಾ ಸುಂದರವಾದ ಒಂದು ಮಾತಿದೆ. ಸಾವಿನ ನಾಮಗಳು ಕೇವಲ ಒಂದು ಲಿಸ್ಟ್ ಅಲ್ಲ, ಬದಲಿಗೆ ಅದೊಂದು ನಕ್ಷೆ.
ಅದು ನಮಗೆ ದಾರಿ ತೋರಿಸುತ್ತೆ, ಸ್ಫೂರ್ತಿ ಕೊಡುತ್ತೆ ಮತ್ತು ನಮ್ಮನ್ನೇ ಪರಿವರ್ತನೆ ಮಾಡುತ್ತೆ. ಈ ಮಾತು ವಿಷ್ಣು ಸಹಸ್ರನಾಮದ ನಿಜವಾದ ಶಕ್ತಿಯನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಇದು ನಮ್ಮ ಒಳಗಿನ ಜಗತ್ತನ್ನ ಅನ್ವೇಷಿಸೋಕಿರೋ ಒಂದು ದಿಕ್ಸೂಚಿ ಇದ್ದಾಗೆ. ಹಾಗಾದ್ರೆ ಈ ಒಂದು ಚಿಂತನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ಸುಮ್ಮನೆ ಒಂದು ಕ್ಷಣ ಕಣ್ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ನಮ್ಮ ಆಂತರಿಕ ಪಯಣ ಅದು ಎಲ್ಲಿಂದ ಶುರುವಾಗಬಹುದು? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿರಲಿ. ಧನ್ಯವಾದಗಳು.